ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತ ಬಳಲಿ ಬಳಲಿ ಮನ ಸೋದಿರುವುದು ಪ್ರಿಯೆ ಆ ಜಾನಕಿ ಮನೋಹರೇ ಬಳಲಿ ಬಳಲಿ ಮನ ಸೋದಿರುವುದು ಪ್ರಿಯೆ ಪ್ರೇಮ ಜಾಯೆ ಶೋಭಾ ಮುಗಿಯೇ ಆ ಜಾನಕಿ ಮನೋಹರೇ ಪ್ರೇಮ ಜಾಯೆ ಶೋಭಾ ಮುಗಿಯೇ ಶುಭಕಾಯೇ ಜಾನಕಿ ಓಕೆನಾ? ಅನುಜ ಲಕ್ಷ್ಮಣ, ಈ ಪಂಪಾ ಸರೋವರವನ್ನು ನೋಡು, ಎಷ್ಟು ಮನೋಹರವಾಗಿರುವುದು. ಇಲ್ಲಿ ಪಿತೃಳಿಗೆ ತರ್ಪಣವನ್ನು ತೀರಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ ನಡೆ. ಹಾ ಜಾನಕಿ ಮನೋಹರೇ, ಎಲ್ಲಿರುವೆ? ವಿಧಿ ನಿಯಮವನ್ನು ಮೀರಲಾಗದು. ಅಗ್ರಜ, ಲಕ್ಷ್ಮಣ, ಅಕ್ಕ ಈ ದುಗುಡವು ನಮಗೆ ಅಕ್ಕ ಈ ದುಗುಡವು ನಮಗೆ ಎಂದಿಗೆ ವಿಮೋಚಿಸುವುದು ತಾನೇ. ಅಗ್ರಜ, ಲಕ್ಷ್ಮಣ, ವಿಧಿ ನಿಯಮವನ್ನು ಮೀರಲು ಅಸಾಧ್ಯ. ಸೀತಾಮಾತೆಯನ್ನು ಅಪಹರಿಸಿದ್ದವರನ್ನು ಸಂಹರಿಸಲೇಬೇಕು. ಲಕ್ಷ್ಮಣ, ಅಣ್ಣ, ಈ ಪಂಪಾ ಸರೋವರವನ್ನು ನೋಡು, ಎಷ್ಟು ಮನೋಹರವಾಗಿರುವುದು. ಇಲ್ಲಿ ಪಿತೃಳಿಗೆ ತರ್ಪಣವನ್ನು ತೀರಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ ನಡೆ. ಅಣ್ಣ, ಹಾಗೇ ಆಗಲಿ, ಹೋಗೋಣ, ನಡೆಯಿರಿ. ಹಾ ಜಾನಕಿ ಮನೋಹರೇ, ಎಲ್ಲಿರುವೆ? ಖಗಮೃಗಗಳ ತತಿ ವಶಳಾದಳೋ ಸೀತೆ. ಹಾ ಜಾನಕಿ ಮನೋಹರೇ, ಖಗಮೃಗಗಳ ತತಿ ವಶಳಾದಳೋ ಸೀತೆ. ತನುಜರ ಮಾಯೆಗೆ ಸಿಲುಕಿದಳೋ ಪ್ರಿಯೆ. ಹಾ ಜಾನಕಿ ಮನೋಹರೇ, ಎಲ್ಲಿರುವೆ? ಧನುಜರ ಮಾಯೆಗೆ ಸಿಲುಕಿದಳೋ ಪ್ರಿಯೆ. ನಿರ್ಭಾಗ್ಯನಾದೆ ಘೋರ ಗಣನದಲ್ಲಿ. ಹಾ ಜಾನಕಿ ಮನೋಹರೇ, ನಿರ್ಭಾಗ್ಯನಾದೆ ಘೋರ ಗಣನದಲ್ಲಿ. ಪರಿ ಪರಿ ವಿಧದಲ್ಲಿ ಬಳಲಿದೆನೋ. ಹಾ ಜಾನಕಿ ಮನೋಹರೇ, ಪರಿ ಪರಿ ವಿಧದಲ್ಲಿ ಬಳಲಿದೆನೋ. ಖಗಮೃಗಗಳ ತತಿ ವಶಳಾದಳೋ ಸೀತೆ. ಜಾನಕಿ ಪ್ರಿಯೆ ಮನೋಹರೇ, ಆ ಜಾನಕಿ ಮನೋಹರೇ, ಮನೋವ್ಯಥೆಯನ್ನು ನಾ ಏತರ ಸಹಿಸಲಿ. ಮನೋವ್ಯಥೆಯನ್ನು ನಾ ಏತರ ಸಹಿಸಲಿ. ವಿಧಿಯಾಜ್ಞೆಯನಾಯೇನೆಂದು ಬೇಡಲಿ. ಆ ಜಾನಕಿ ಮನೋಹರೇ, ವಿಧಿಯಾಜ್ಞೆಯನಾಯೇನೆಂದು ಬೇಡಲಿ. ನಿರ್ಭಾಗ್ಯನಾದೆ ಘೋರ ಗಣನದಲ್ಲಿ. ಆ ಜಾನಕಿ ಮನೋಹರೇ, ನಿರ್ಭಾಗ್ಯನಾದೆ ಘೋರ ಗಣನದಲ್ಲಿ. ಪರಿ ಪರಿ ವಿಧದಲ್ಲಿ ಬಳಲಿದೆನೋ. ಆ ಜಾನಕಿ ಮನೋಹರೇ, ಎಲ್ಲಿರುವೆ? ಪರಿ ಪರಿ ವಿಧದಲ್ಲಿ ಬಳಲಿದೆನೋ. ಖಗಮೃಗಗಳ ತತಿ
ವಶಳಾದಳೋ ಸೀತೆ ಜಾನಕಿ ಪ್ರಿಯೆ ಮನೋಹರೆ ಪಳೋ ಮಾತೆ ಎಲ್ಲಿ ಪಳೋ ಜಾತೆ ಎಲ್ಲಿ ಪಳೋ ಮಾತೆ ಎಲ್ಲಿ ಪಳೋ ಜಾತೆ ಎಲ್ಲಿ ಕಾಯ್ದಗೆ ಎಲ್ಲಿ ಪಳೋ ಅಮ್ಮ ಮಾತೆ ಎಲ್ಲಿರುವೆ ಅಮ್ಮ ಅಡವಿಯೊಳಗೆ ಇರುವ ಮೃಗಪಕ್ಷಿಗಳೇ ನೀವು ಅಡವಿಯೊಳಗೆ ಇರುವ ಮೃಗಪಕ್ಷಿಗಳೇ ನೀವು ಕಾಣಿರ ನಮ್ಮಯ ಪೂಜಾತೆಯ ಕಾಣಿರ ನಮ್ಮಯ ಪೂಜಾತೆಯ ಎಲ್ಲಿ ಪಳೋ ಮಾತೆ ಎಲ್ಲಿ ಪಳೋ ಜಾತೆ ಎಲ್ಲಿ ಕಾಯ್ದಗೆ ನಿಂತಿ ಎಲ್ಲಿ ಪಳೋ ಅಮ್ಮ ಮಾತೆ ಎಲ್ಲಿರುವೆ ಅಮ್ಮ ಇಲ್ಲಿ ಯಾವುದೋ ಪರ್ವತವು ಕಾಣುತ್ತಿರುವುದು. ಈ ಪರ್ವತವನ್ನು ಅತಿಯಾದರೂ ನೋಡೋಣವೇ? ಅಣ್ಣ ಹಾಗೇ ಆಗಲಿ. ಅಯ್ಯ ಸಚಿವಾಗರ ಗಣ್ಯನಾದ ಆಂಜನೇಯನೇ, ಅದೋ ಅಲ್ಲಿ ಬಿದ್ದಿರುವ ಕಬಂಧನೆಂಬ ರಾಕ್ಷಸನನ್ನು ದೊಡ್ಡ ಬೆಟ್ಟವೆನ್ನು ತಿಳಿದು ಹತ್ತುತ್ತಿರುವರು. ನೀನು ಹೋಗಿ ಅದು ಬೆಟ್ಟವಲ್ಲ ಕಬಂಧನೆಂಬ ರಾಕ್ಷಸನು ಎಂದು ಹೇಳಿ ಬಾ. ಒಡನೆ ತಮ್ಮಪ್ಪನೆಂದೇ ಆಗಲಿ. ತಾಳೈ ದೈಜಾವ ತಾತಾವ ಒಡನೆ ತಾಳೈ ದೈಜಾವ ತಾತಾವ ರವಿ ಕುಲ ಜಾತಾನೆ ತಾಳೈ
ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು. ಹತ್ತಬೇಡಿ, ಹತ್ತಬೇಡಿ. ಏನು ಏನು ಕಬಂಧನೆಂಬ ರಾಕ್ಷಸನೇ? ಲಕ್ಷ್ಮಣ, ಅಣ್ಣ. ಇಲ್ಲಿ ನೋಡುತ್ತಿರು. ಆಹಾ, ಆ ಕಬಂಧನೆಂಬ ರಾಕ್ಷಸನನ್ನು ಒಂದೇ ಬಾಣದಿಂದ ಹೊಡೆದ ಈ ವೀರಪುತ್ರರು ಯಾರಾಗಿರಬಹುದು? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಓ ರಜಪುತ್ರರೇ, ಆರೈದೀಗಳು. ಓ ರಜಪುತ್ರರೇ, ಆರೈದೀಗಳು. ಕೇಳಿರಿ ವಿಷಯವ ಬರದಿದೀಗ, ಕೇಳಿರಿ ವಿಷಯವ ಬರದಿದೀಗ. ಓ ರಜಪುತ್ರರೇ, ಪಡೆದ ಮಾತೆ ಯಾರು, ಸಲಹಿದ ಪಿತನ್ಯಾರು. 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 ಅರುಹುನಿ ಬೇಗನೆ ವಿಷಯವನ್ನೆಲ್ಲವ. ಅರುಹುನಿ ಬೇಗನೆ ವಿಷಯವನ್ನೆಲ್ಲವ. ಓ ರಜಪುತ್ರರೇ, ಆರೈದೀಗಳು. ಕೇಳಿರಿ ವಿಷಯವ ಬರದಿದೀಗ, ಕೇಳಿರಿ ವಿಷಯವ ಬರದಿದೀಗ. ಓ ರಜಪುತ್ರರೇ, ಸ್ವಾಮಿ, ನಿಮಗೆ ವಂದಿಸುವೆನು. ತಾವು ಯಾರು? ಈ ಪಂಪಾಕ್ಷತದ ಸಂಪಿಗೆವನದಲ್ಲಿ ಸಂಚರಿಸಲು ಕಾರಣವೇನು? ಲಕ್ಷ್ಮಣ, ಅಣ್ಣ. ಈತನನ್ನು ನೋಡಿದರೆ ಬ್ರಹ್ಮಚಾರಿಯಂತೆ ಕಾಣುವನು. ಆಹಾ, ಈತನ ಕಿವಿಯಲ್ಲಿರುವ ಕನ್ನಕುಂಡಲಗಳನ್ನು ನೋಡಿದೆಯಾ? ಎಷ್ಟು ಶೋಭಾಯಮಾನವಾಗಿ ಕಾಣುವು. ಹೌದು ಅಂಕಜ, ಈತನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಬಹಳ ಶೋಭಾಯಮಾನವಾಗಿ ಪ್ರಕಾಶಿಸುತ್ತಿರುವವು. ಎಲೆ ಬ್ರಹ್ಮಚಾರಿಯೇ, ಸ್ವಾಮಿ. ಹೇಳುವೆನು ಕೇಳು. ಅಯೋಧ್ಯೆಯಂ ಪರಿಪಾಲಿಸುವ ದಶರಥ ಸುತ ರಾಮನೆಂಬ ವಿನಾಮದೇ ಬ್ರಹ್ಮಚಾರಿಯೇ, ಅಯೋಧ್ಯೆಯಂ ಪರಿಪಾಲಿಸುವ ದಶರಥ ಸುತ ರಾಮನೆಂಬ ವಿನಾಮದೇ ಪಿತೃವಾಕ್ಯ ಪರಿಪಾಲನೆಗೋಸುಗ. ಬ್ರಹ್ಮಚಾರಿಯೇ, ಸ್ವಾಮಿ. ಪಿತೃವಾಕ್ಯ ಪರಿಪಾಲನೆಗೋಸುಗ. ಪಿತೃವಾಕ್ಯ ಪರಿಪಾಲನೆಗೋಸುಗ. ಬ್ರಹ್ಮಚಾರಿಯೇ, ಸ್ವಾಮಿ. ಪಿತೃವಾಕ್ಯ ಪರಿಪಾಲನೆಗೋಸುಗ. ಈ ಅರಣ್ಯವನ್ನು ಸಂಚರಿಸಲ್ಗೆ ಬಂದೆವೈ. ಇಲ್ಲೇ ಈ ಬ್ರಹ್ಮಚಾರಿಯೇ, ಸ್ವಾಮಿ. ನಾವು ಅಯೋಧ್ಯಾಧಿಪತಿಯಾದ ದಶರಥರಾಯನಿಗೆ ರಾಮ, ಲಕ್ಷ್ಮಣ,
ಭರತ ಶತ್ರುಘ್ನರೆಂಬ 4 ಜನ ಮಕ್ಕಳಲ್ಲಿ 4 ಜನ ಮಕ್ಕಳಲ್ಲಿ ನಾನೇ ರಾಮನೆಂಬುವನು. ಸರಿ ಸರಿ ಈತನೇ ನನ್ನ ತಮ್ಮನಾದ ಲಕ್ಷ್ಮಣ. ಸರಿ. ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಈ ಅರಣ್ಯಕ್ಕೆ ಬಂದಿರುವಲ್ಲಿ ಆ ನೀಚ ರಾವಣನು ನನ್ನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿರುವ ಹಾ ಕಾರಣ ಶಿವ ಶಿವ ಅವನ ನೆಲೆಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದೆವು. ನೀನು ಯಾರು? ಈ ಘೋರಾರಣ್ಯದಲ್ಲಿ ಸಂಚರಿಸಲು ಕಾರಣವೇನು? ಸ್ವಾಮಿ ವಿಜ್ಞಾಪಿಸುವೆನು. ಇಂದಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಮಿ ಬ್ರಹ್ಮಚಾರಿ, ಇಂದಿವರ ನುಡಿಯದು ಊರದಲ್ಲಿ ಕೇಳಿ ಮನದ ಸಂತಸವ ತಾಡೆ ಎನ್ನಮ್ಮ ಇಂದೊಂದು ನುಡಿ ನುಡಿಯೇ ಎನ್ನಮ್ಮ ಇಂದೊಂದು ನುಡಿ ನುಡಿಯೇ ಅದು ಸಮ್ಮತವು ನಿಜವಾದುದು ತಿಳಿಯೇ 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 ಎಲ್ಲ ರಕ್ಷಿಸುವ ದೊರೆ ಬಂದ ನಮ್ಮ ಎಲ್ಲವೂ ರಕ್ಷಿಸುವ ದೊರೆ ಬಂದ ನಮ್ಮ ಎಲ್ಲವೂ ರಕ್ಷಿಸುವ ದೊರೆ ಬಂದ ನಮ್ಮ ಚಿಂತೆಯಿಲ್ಲೇ ಕಲಾಯಿತು ಮನದೋಲಾನಂದ ಆನಂದ 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 ಧನ್ಯನಾದನು ನಾನು ಈ ಜಗಗಳಲ್ಲಿ. ಸ್ವಾಮಿ ಬ್ರಹ್ಮಚಾರಿ, ಧನ್ಯನಾದನು ನಾನು ಈ ಜಗಗಳಲ್ಲಿ. ಪೂರ್ವ ಪುಣ್ಯವು ಪಡೆದನು ನಾನು ಕ್ಷಣಾರ್ಧದಲ್ಲಿ. ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಲತಾವಿ ನರಸಿಂಹಮೂರ್ತಿಯೇ ಪ್ರತ್ಯಕ್ಷನಾದ. ಓಹೋ, ಮರೆತಿದ್ದೆನು. ಹಿಂದೆ ನಮ್ಮ ತಾಯಿಯನ್ನು ಅಮ್ಮ ನಮ್ಮ ತಂದೆಯವರು ಯಾರೆಂಬುದಾಗಿ ಕೇಳಲು, ಮಗನೇ ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ಯಾರು ನೋಡಿ ಗುರುತಿಸುವರೋ ಅವರೇ ನಿಮ್ಮ ತಂದೆ, ಅವರೇ ಮಹಾವಿಷ್ಣುವು, ಅವರಲ್ಲಿ ಸೇರು ನಿನ್ನನ್ನು ಸದಾ ಕಾಪಾಡುವರೆಂದು ಹೇಳಿದ ಮಾತು ಈಗ ಜ್ಞಾಪಕಕ್ಕೆ ಬಂದದ್ದು ಸಾಫಲ್ಯವಾಯಿತು. ಸ್ವಾಮಿ
ಬ್ರಹ್ಮಚಾರಿಯೇ, ವಾಯುದೇವನ ಅನುಗ್ರಹದಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯಂತಲೂ ಹನುಮಂತನಿಂತಲೂ ಮಾರ್ತೆಯಿಂದಲೂ ಕರೆಯುವರು ಸ್ವಾಮಿ. ಸ್ವಾಮಿ, ನನ್ನನ್ನು ನಿಮ್ಮ ಪಾದಾಳದಲ್ಲಿಟ್ಟುಕೊಂಡು ಸದಾ ಕಾಪಾಡಬೇಕಾಗಿ ಬೇಡಿಕೊಳ್ಳುವರು ಸ್ವಾಮಿ. ಆಂಜನೇಯನೇ, ಸದಾ ನಿನ್ನನ್ನು ಕಾಪಾಡುವೆನು, ಧೈರ್ಯದಿಂದಿರು. ಸ್ವಾಮಿ ಶ್ರೀರಾಮಚಂದ್ರ, ನಮ್ಮ ಪ್ರಭುವಾದ ಸುಗ್ರೀವರಾಜನಿಗೆ ಒದಗಿರುವ ಕಷ್ಟಗಳನ್ನು ತಾವು ಪರಿಹಾರ ಮಾಡುವುದಾದರೆ ಆತನು ಸಹ ನಿಮ್ಮ ಪಾದ ಸೇವೆಯನ್ನು ಮಾಡುವನು ದೇವ. ಆಂಜನೇಯನೇ, ನಿಮ್ಮ ಒಡೆಯನಿಗೆ ಬಂದಿರುವ ಕಷ್ಟಗಳನ್ನು ತಿಳಿಸು. ಸ್ವಾಮಿ, ಹಿಂದೆ ದುದ್ದೂಬಿ ಎಂಬ ರಾಕ್ಷಸನನ್ನು ಕೊಲ್ಲಲು ಆತನನ್ನು ಅಟ್ಟಿಸಿಕೊಂಡು ಪ್ರಪಂಚವೆಲ್ಲ ಸುತ್ತಿ ಬರಲು ಆ ರಾಕ್ಷಸನು ಓಡಿ ಬಂದು ಆ ಗುಹೆಯಲ್ಲಿ ಇಟ್ಟು ನಂತರ ಸುಗ್ರೀವನನ್ನು ಕೊಲ್ಲಬೇಕೆಂದು ಅರಮನೆಗೆ ಬರಲು ನಮ್ಮ ಒಡೆಯನಾದ ಸುಗ್ರೀವನು ಅಲ್ಲೇ ಋಷ್ಯಮುಖ ಪರ್ವತದಲ್ಲಿ ಅಡಗಿರನು ದೇವ. ಸರಿ, ಹಾಗಾದರೆ ವಾಲಿಯು ಋಷಿಮುಖ ಪರ್ವತಕ್ಕೆ ಹೋಗಿ ಆತನನ್ನು ಏಕೆ ಕೊಲ್ಲಲಿಲ್ಲ? ಸ್ವಾಮಿ, ಋಷ್ಯಮುಖ ಪರ್ವತವು ಮಾತಂಗ ಮಹರ್ಷಿಗಳದು. ವಾಲಿಯು ಬಿಸಾಡಿದ ಕಳೆವರವು ಆ ಮುನಿಗಳ ಆಶ್ರಮದಲ್ಲಿ ಬೀಳಲು ಮುನಿಗಳು ಕುಪಿತರಾಗಿ ನಮ್ಮ ಆಶ್ರಮವು ಅಪವಿತ್ರವಾಯಿತು. ಈ ಕಳೆವರವನ್ನು ಬಿಸಾಡಿದವರು ಯಾರೇ ಆಗಿರಲಿ, ಅವರು ನಮ್ಮ ಪ್ರಾಂತದ ಎಲ್ಲೆಯನ್ನು ಪ್ರವೇಶಿಸುತ್ತಲೇ ಅವರ ತಲೆಗಳು ಸಹಸ್ರಾರು ಹೋಳುಗಳಾಗಲಿ ಎಂದು ಶಾಪವನ್ನು ಕೊಡಲು ಆ ಶಾಪಕ್ಕೆ ಭಯಪಟ್ಟು ಬಾರದೆ ಅಲ್ಲಿಯೇ ನಿಂತಿರುವನು ಸ್ವಾಮಿ. ಆಂಜನೇಯನೇ, ನಿಮ್ಮ ಒಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ಸ್ವಾಮಿ, ತಮ್ಮಪ್ಪಣೆಂತೆ ಕರೆದುಕೊಂಡು ಬರುವನು. ಇವರೇ ಸಕಲ ವಿರಾಮ, ಇವರೇ ಸಂಪೂರ್ಣ ರಾಮ. ಇವರೇ ಸಕಲ ವಿರಾಮ, ಇವರೇ ಸಂಪೂರ್ಣ ರಾಮ. ಇವರೇ ಶಕ್ತಿ ಕೊಡುವಂತ, ಇವರೇ ಮುಕ್ತಿ ಇವರೇ ಶಕ್ತಿ ಕೊಡುವಂತ, ಇವರೇ ಮುಕ್ತಿ ಕೊಡುವಂತ. ಸತ್ಯಾತ್ಮಕರು ಇವ, ಧರ್ಮಾತ್ಮಕರು ಇವ. ಸತ್ಯಾತ್ಮಕರು ಇವ, ಧರ್ಮಾತ್ಮಕರು ಇವರೇ ಸಕಲ ವಿರಾಮ, ಇವರೇ ಸಂಪೂರ್ಣ ರಾಮ ರಾಮ ರಾಮ. ಆಯಿತು. ಆ ರಾಜಪುತ್ರನನ್ನು ವಿಚಾರಿಸಲಾಗಿ ಅವರೇ ಮಹಾವಿಷ್ಣು ಎಂದು ಗೊತ್ತಾಯಿತು. ಒಡೆಯರಲ್ಲಿ ನಿಮ್ಮ ಕಷ್ಟಗಳನ್ನು ಭಿನ್ನವಿಸಲು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವುದಾಗಿ ವಾಗ್ದಾನ ಮಾಡಿದವರು. ಆದ್ದರಿಂದ ಸ್ವಾಮಿಗೆ ಫಲಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಶ್ರೀರಾಮಚಂದ್ರ ಹತ್ತಿರಕ್ಕೆ ಹೋಗೋಣ, ನಡೆಯಿರಿ. ಹಾಗೆ ಆಗಲೇ ನಡೆ. ಶ್ರೀರಾಮಚಂದ್ರನು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವುದಾದರೆ ಹೋಗೋಣ, ನಡೆ. ಹಾಗೆ ಆಗಲಿ, ನಡೆಯಿರಿ. ಶ್ರೀರಾಮ ರಘುರಾಮ ರಾಮ, ಶ್ರೀರಾಮ ರಘುರಾಮ. ಶ್ರೀರಾಮ ರಘುರಾಮ ರಾಮ, ಶ್ರೀರಾಮ ರಘುರಾಮ. ಜಗದು ನೀನೇ, ಜನನಿಯು ನೀನೇ, ಜನಗದು ನೀನೇ, ಜನನಿಯು ನೀನೇ. ಜನಗದು ನೀನೇ, ಜನನಿಯು ನೀನೇ. ಸ್ವಾಮಿ ಶ್ರೀರಾಮಚಂದ್ರ, ಇವರೇ ನಮ್ಮ ಒಡೆಯನಾದ ಸುಗ್ರೀವರಾಜರು. ಒಡೆಯನೇ, ಸ್ವಾಮಿಗೆ ನಮಸ್ಕರಿಸಿ ಫಲಹಾರ ಸಾಮಗ್ರಿಗಳನ್ನು ಕೊಟ್ಟು ನಿನ್ನ ಕಷ್ಟಗಳನ್ನು ಭಿನ್ನಯಿಸುವಂತನಾಗು. ಸ್ವಾಮಿ ಶ್ರೀರಾಮಚಂದ್ರ, ನಮ್ಮ ಅಣ್ಣನಾದ ವಾಲಿಯು ನನ್ನ ಪತ್ನಿಯಾದ ರುಮೆಯನ್ನು ಅಪಹರಿಸಿರುವುದು ಅಲ್ಲದೆ ನನ್ನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುತ್ತಿರುವುದರಿಂದ ನಾನು ಭಯಪಟ್ಟು ಇಲ್ಲಿ ಅಡಗಿ ಕುಳಿತಿರುವೆನು ದೇವ. ಆದ್ದರಿಂದ ದಯಮಾಡಿ ನನ್ನನ್ನು ಈ ಸೆರೆಯಿಂದ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರಭು. ಸುಗ್ರೀವನೇ, ಸ್ವಾಮಿ, ನಿಮ್ಮ ಅಣ್ಣನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ಸ್ವಾಮಿ, ನಮ್ಮ ಅಣ್ಣನನ್ನು ಕೊಲ್ಲಬೇಕಾದರೆ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ಸಾಲು ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಹೊಡೆಯುವರೋ
ಅವರಿಂದಲೇ ಆತನಿಗೆ ಮರಣವೆಂದು ವಿಧಿ ನಿಯಮವಾಗಿದೆ ಪ್ರಭು. ಸುಗ್ರೀವನೇ, ಸ್ವಾಮಿ, ಹಾಗಾದ್ರೆ ಇಲ್ಲಿ ನೋಡುತ್ತಿರು. ಎಲೆ ವೃಕ್ಷವ ನಿನ್ನನ್ನು ಅಜಹರ ನಿರ್ಮಿಸಿದ ಬಾಣಗಳಿಗೆ ಆಹುತಿ ಕೊಡುವೆ. ಎಲೆ ವೃಕ್ಷವ ನಿನ್ನನ್ನು ಅಜಹರ ನಿರ್ಮಿಸಿದ ಬಾಣಗಳಿಗೆ ಆಹುತಿ ಕೊಡುವೆ. ಒಲಿಮೆಯಿಂದ ಬೇಳುವೆ, ಛಲದಿಂದ ನಿನ್ನಯಿಸಿರುವ ಧರಣಿ ಗುರುಳಿಪೆ. ಎಲೆ ಸುಗ್ರೀವನೇ, ಸ್ವಾಮಿ, ನಿನ್ನ ಮಾತಿನಂತೆ ಈ ಸಾಧುವೃಕ್ಷಗಳನ್ನು ಛೇದಿಸಿರುವೇನು ನೋಡು. ಸ್ವಾಮಿ, ನಿಮ್ಮನ್ನು ಇಷ್ಟು ಪರೀಕ್ಷಿಸಿದೆನೆಂದು ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳಬೇಡಿ ಪ್ರಭು. ಸುಗ್ರೀವನೇ, ಹಾಗಾದರೆ ನಿಮ್ಮ ಅಣ್ಣನನ್ನು ಜಾಗೃತಿಯಾಗಿ ಯುದ್ಧಕ್ಕೆ ಕರೆದುಕೊಂಡು ಬಾ. ಸ್ವಾಮಿ, ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಏತಕ್ಕೆ ಸಾವಕಾಶ ಮಾಡುವೆ? ಜಾಗ್ರತೆಯಾಗಿ ಯುದ್ಧಕ್ಕೆ ಬಾ. ಜಾಗೃತವಾಗಿ ಯುದ್ಧಕ್ಕೆ ನಿಲ್ಲು. ಈಚನೆ ದುರತ್ಮನೆ ಪ್ರತಾಪಶಾಲಿ ನೀನದು. ಈಚನೆ ದುರತ್ಮನೆ ಪ್ರತಾಪಶಾಲಿ ನೀನದು. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ಪ್ರತಾಪಶಾಲಿ ನೀನಲು. ಈತನೇ ದುರತ್ಮನೆ ಪ್ರತಾಪಶಾಲಿ ನೀನಲು. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನಿನ್ನ ಮೋಸಗೊಳಿಸುವೆ. ಈಗದ ಪ್ರಹಾರಗಳನ್ನು ನಾನು ಹೇಗೆ ಸಹಿಸಲಿ? ಯಾ ಸಚಿವನೇ, ನೀನು ಕರೆದುಕೊಂಡು ಬಂದಿರುವ ಆ ರಾಜಪುತ್ರರನ್ನು ಅವರಿದ್ದಲ್ಲಿಗೆ ಬಿಟ್ಟು ಬಾ. ಈಗದ ಪ್ರಹಾರಗಳನ್ನು ನಾನು ಹೇಗೆ ಸಹಿಸಲಿ? ಒಡೆಯನೇ, ಸಚಿವನೇ, ಶ್ರೀರಾಮಚಂದ್ರನನ್ನು ಸಾಮಾನ್ಯ ಮಾನವರೆಂದು ತಿಳಿಯಬೇಡ. ಏನೋ ಅತಾಚು ನಡೆದಿರಬಹುದು. ಮತ್ತೊಮ್ಮೆ ಆತನನ್ನೇ ಪ್ರಾರ್ಥಿಸೋಣ, ನಡೆಯಿರಿ. ಹಾಗೆ ಆಗಲಿ, ನಡೆಯಿ. ಸ್ವಾಮಿ ಶ್ರೀರಾಮಚಂದ್ರ, ತಮ್ಮ ಮಾತಿನಂತೆ ಆ ವಾಲಿಯನ್ನು ಕರೆದು ಯುದ್ಧವನ್ನು ಮಾಡಲು ಆತನ ಗದ ಪ್ರಹಾರಗಳನ್ನು ತಾಳಲಾರದೆ ಓಡಿ ಬಂದಿರುವೆನು ದೇವ. ದಯಮಾಡಿ ನನ್ನನ್ನು ಈ ಸೆರೆಯಿಂದ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರಭು. ಸುಗ್ರೀವನೇ, ಸ್ವಾಮಿ, ಈ ದಿನ ಯುದ್ಧದಲ್ಲಿ ಇರುವರ ಹೋಲಿಕೆಯು ಒಂದೇ ರೀತಿ ಇರುವುದರಿಂದ ಆತನ ಮೇಲೆ ಬಾಣ ಪ್ರಯೋಗ ಮಾಡಲಾಗಲಿಲ್ಲ. ಈ ದಿವಸ ಈ ತುಳಸಿ ಮಾಲೆಯನ್ನು ಧರಿಸಿಕೊಂಡು ಯುದ್ಧವನ್ನು ಮಾಡು. ಆಗ ನಾನು ಆತನನ್ನು ಸಂಹರಿಸುವೆನು. ಸ್ವಾಮಿ, ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಏತಕ್ಕೆ ಸಾವಕಾಶ ಮಾಡುವೆ? ಜಾಗ್ರತೆಯಾಗಿ ಯುದ್ಧಕ್ಕೆ ಬಾ. ನಿನ್ನ ಸಾಹಸವನ್ನು ನಾನು ನೋಡುವೆನು.
ಆಹಾ ಆಹಾ ಈ ಎಲವೆಲವೋ ನೀಚನಾದ ವಾಲಿಯೇ ಆಹಾ ಈ ನೀಚನಾದ ಸುಗ್ರೀವನನ್ನು ಸುಮ್ಮನೆ ಬಿಟ್ಟಿರೋದ್ರಿಂದ ಪುನಃ ಯುದ್ಧಕ್ಕೆ ಬಂದವನು. ಇರಲಿ, ಅವನನ್ನು ಮುಗಿಸೇ ಬಿಡುವನು. ಎಲ್ಲವೋ ಸುಗ್ರೀವನೇ, ನೀಚತನದಿಂದ ಪುನಃ ಯುದ್ಧಕ್ಕೆ ಬಂದಿರುವೆಯಾ? ನಿನ್ನನ್ನೀಗಲೇ ಯಮಪುರಿಗೆ ಕಳಿಸುವನು, ನೋಡು. ಎಲವೆಲವೋ ವಾಲಿಯೇ, ನನ್ನನ್ನು ಯಮಪುರಿಗೆ ಕಳಿಸುವೆಯೋ ಅಥವಾ ನೀನೇ ಯಮಪುರಿಗೆ ಸೇರುವೆಯೋ ನೋಡುತ್ತಿರೋ ಅದಮ. ಹಾಗಾದ್ರೆ ಯುದ್ಧಕ್ಕೆ ನಿಲ್ಲು. ಓ ನಿಲ್ಲು. ಮಲ್ಲ ಯುದ್ಧವ ಕದ ಯುದ್ಧವ? ಮಲ್ಲ ಯುದ್ಧವ ಹೆಸರೇ. ಆಹಾ ಈಗ ನನ್ನ ಮೋಸದಿಂದ ಕೊಂದವರು. ಎಲೆ ಈ ವೀರನಾದ ವಾಲಿಯೇ, ಈ ದಿನ ಸುಗ್ರೀವನಿಗೆ ಕೊಟ್ಟ ಮಾತಿನಂತೆಯೇ ನಿನ್ನನ್ನು ಸಂಹರಿಸಬೇಕಾಯಿತು. ಇದು ನಿನಗೆ ದಿವ್ಯ ಜ್ಞಾನವನ್ನು ಕೊಟ್ಟಿರುವೆ, ನೋಡು. ಪ್ರಾಣೇಶ್ವರ ಸ್ವಾಮಿ, ಕಡೆಗೂ ನಮ್ಮನ್ನು ಬಿಟ್ಟು ಹೊರಟು ಹೋದಿರಾ ಪ್ರಿಯ? ಪ್ರಾಣೇಶ್ವರ, Mommy!
ಯಾರ ಗತಿ ನನ್ನ ಕುಮಾರನ ಗತಿಯನ್ನು ಸ್ವಾಮಿ. ತಂದೆಯೇ, ನನ್ನ ಸಂಗಡ ಒಂದು ಮಾತನ್ನಾದರೂ ಆಡದೆ ತುರುದೆಯ. ನನಗಿನ್ಯಾರು ಗತಿ? ಈ ದುಃಖವನ್ನು ನಾನು ಹೇಗೆ ಸಹಿಸಲಿ? ತಂದೆಯೇ, ಮುಂದೇನು ಗತಿ? ಕುಮಾರ, ಬಾಣಕ್ಕೆ ಸಿಕ್ಕಿಯಾತನಾದೆಯ. ನನಗಿನ್ಯಾರು ಗತಿ? ಈ ದುಃಖವನ್ನು ನಾನು ಹೇಗೆ ಸಹಿಸಲಿ? ತಂದೆಯೇ, ಮುಂದೇನು ಗತಿ? ಅಣ್ಣ, ಬಾಲನಾದ ಅಂಗದನನ್ನು ದುಃಖಿಸುವ ರಾಣಿಯನ್ನು ಸಂತೈಸಿ ಸುಖದಿಂದ ರಾಜ್ಯವನ್ನು ಆಳು. ನಾನು ನನ್ನ ಲೋಕವನ್ನು ಸೇರುವೆನು. ಅಣ್ಣ, ಈ ರಾಜ್ಯವನ್ನೆಲ್ಲ ಅಂಗದನೇ ಆಳಿಕೊಳ್ಳಲಿ. ನಾನು ಸಹ ಸ್ವಾಮಿಯವರ ಪಾದಾರವಿಂದದಲ್ಲಿಯೇ ಸೇರಿಕೊಳ್ಳುವೆನು. ಸುಗ್ರೀವನೇ, ಏತಕ್ಕೆ ಚಿತ್ತಭ್ರಮಣೆಯಿಂದ ಮಾತನಾಡುವೆ? ದೈವ ವಿಲಾಸವಿದ್ದಂತಾಯಿತು. ಇನ್ನು ಈತನಿಗೆ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಸ್ವಾಮಿ, ವಾಲಿಯ ಕೋಪಾಗ್ನಿಯಿಂದ ಪರಿತಪಿಸುತ್ತಿದ್ದ ನನ್ನನ್ನು ಕಾಪಾಡಿದಿರಿ.
ಇನ್ನು ನನ್ನಿಂದಾಗಬೇಕಾದ ಕಾರ್ಯಗಳನ್ನು ಆಜ್ಞಾಪಿಸಿದರೆ ನಡೆಸಿಕೊಡಲು ಸಿದ್ಧನಾಗಿರುವೆನು ಪ್ರಭು. ಸುಗ್ರೀವನೇ, ಸ್ವಾಮಿ, ಈಗ ವರ್ಷಕಾಲವಾದ್ದರಿಂದ ಸೀತಾನ್ವೇಷಣೆಗೆ ತಕ್ಕ ಕಾಲವಲ್ಲ. ಶರದೃತು ಪ್ರಾರಂಭವಾದ ತಕ್ಷಣ ಸೀತಾನ್ವೇಷಣೆ ಪ್ರಾರಂಭಿಸೋಣ. ಲಕ್ಷ್ಮಣ, ಆಂಜನೇಯ ಸಮೇತನಾಗಿ ಹೋಗಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸು. ಅಣ್ಣ, ತಮ್ಮ ಅಪ್ಪಣೆ ಎಂತಾಗಲಣ್ಣ. राजाधिराज सुग्रीव महाराज की, राजाधिराज सुग्रीव महाराज की, राजाधिराज सुग्रीव महाराज की. ಚಂದ್ರಿಕೆಯಿಂದ ನನ್ನ ಚಿಂತಾದಾನವನ್ನು ಕಂಪಿಸಬಾರದೆ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಅಂಬರು ಹಾಕಿ ಸೀತೆಯನ್ನ ಕಾಮೆನೆ ಪರಿಹ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಅಂಬರು ಹಾಕಿ ಸೀತೆಯನ್ನ ಕಾಮೆನೆ ಪರಿಹ. ಆ ಜಾನಕಿ ಮನೋಹರೇ ಬೆಂಬಿಡಾದೆ ತಮ್ಮಿ ಬಂದೆ. ಆ ಜಾನಕಿ ಮನೋಹರೇ ಬೆಂಬಿಡಾದೆ ನಮ್ಮಿ ಬಂದೆ. ಬೆಂಬಿಡಾದೆ ನಮ್ಮಿ ಬಂದೆ. ಬೆಂಬಿಡಾದೆ ನಂಬಿ ಬಂದೆ. ಬೆಂಬಿಡಾದೆ ನಂಬಿ ಬಂದೆ. ಬಂಬರ ನಿಗುಳಾಂಬಕಿಯೇ ಅಂಬರು ಹಾಕಿ ಸೀತೆಯನ್ನ ಕಾಮೆನೆ ಪರಿಹ. ಜಾನಕಿ ಪ್ರಿಯೆ ಮನೋಹರೇ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಬಾಲೆಯಂಬ ಬಾಲೆ ಜಾನಕಿ ನೀಲ ಕುಂತಲೆ. ಆ ಜಾನಕಿ ಮನೋಹರೇ ಬಾಲೆಯಂಬ ಬಾಲೆ ಜಾನಕಿ ನೀಲ ಕುಂತಳೆ. ಬೋಲಲ
ಮನೋಹರೇ, ಎಲ್ಲಿರುವೆ? ನನ್ನೊಡನೆ ಅನುರಾಗದಿಂದ ಒಂದು ಮಾತನ್ನಾದರೂ ಆಡಬಾರದೆ? ಆ ವಿಧಿಯೇ, ನನಗೆ ಪ್ರತ್ಯುತ್ತರವನ್ನು ಕೊಡುವವರು ಯಾರು? ಪ್ರಿಯೆಯಾದ ಜಾನಕಿಯು ಎಲ್ಲಿರುವಳೋ ಕಾಣಿನಲ್ಲ. ಹಾ ಜಾನಕಿ, ಮನೋಹರೇ, ಎಲ್ಲಿರುವೆ? ಅಗ್ರಜನು ಕಾಂತವ್ಯದಿಂದ ಮತ್ತೆ ಮೂರ್ಛಿತರಾದರಲ್ಲ. ಅಗ್ರಜ ನಿರ್ಧರಿಸಿಕೊಳ್ಳಬೇಕು. ಲಕ್ಷ್ಮಣ, ಅಣ್ಣ, ವರ್ಷಕಾಲವು ಕಳೆದು ಶರದೃತು ಪ್ರಾರಂಭವಾದರೂ ನಮ್ಮಿಂದ ಉಪಕಾರವನ್ನು ಪಡೆದ ಸುಗ್ರೀವನು ಸೀತಾನ್ವೇಷಣೆಗೆ ಪ್ರಯತ್ನಿಸದೇ ಇರುವನಲ್ಲ. ಆತನು ನಮ್ಮ ವಿಷಯವೇನೆಂದು ಮರದಂತೆ ಕಾಣುವುದು ಅಲ್ಲವೇ? ಹೌದು ಅಗ್ರಜ, ಆತನು ನಮ್ಮ ವಿಷಯವನ್ನು ಮರೆತಂತೆ ತೋರುವುದು. ಲಕ್ಷ್ಮಣ, ಅನುಜಾತ ಗುಣ ಪೂರಿತ ಮಾನಿತ ಕೇಳಿ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅನುಜಾತ ಗುಣ ಪೂರಿತ ಮಾನಿತ ಕೇಳಿ, ಅನುಜಾತ ಗುಣ ಪೂರಿತ. ಅನುಜಾತ ವಿಕಸಿತ ವನಜಾತ ಲೋಚನ. ಅನುಜಾತ ವಿಕಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಸಿತ ವನಜಾತ ಲೋಚನ. ನಿನ ಜಾತ ನಡೆಗೈದು ಮನದಿಚ್ಛೆಯನು ಬೇಳ್ವೆ. ನಿನ ಜಾತ ನಡೆಗೈದು ಮನದಿಚ್ಛೆಯನು ಬೇಳ್ವೆ. ಅನುಜಾತ ಗುಣ ಪೂರಿತ ಮಾನಿತ ಕೇಳಿ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದದಿನಿ. ಜನಕ ಜಾತೆಯ ಕಾಣಲ್ ಅನುಕೂಲವನು ಮಾಡಲ್. ಲಕ್ಷ್ಮಣ, ಜನಕ ಜಾತೆಯ ಕಾಣಲ್ ಅನುಕೂಲವನು ಮಾಡಲ್. ಜನಕ ಜಾತೆಯ ಕಾಣಲ್ ಅನುಕೂಲವನು ಮಾಡಲ್. ಅನುವಿನ ನಿಂತು ಗ್ರೀವನಿಗನು ಮಾನಿಸದೆ ಬೇಳ್ವೆ. ಅನುವಿನ ನಿಂತು ಗ್ರೀವನಿಗನು ಮಾನಿಸದೆ ಬೇಳ್ವೆ. ಅನುಜಾತ ಗುಣ ಪೂರಿತ ಮಾನಿತ ಕೇಳಿ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದದಿನಿ. ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದದಿನಿ. ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದದಿನಿ. ಈಶನ ಪೋಗಿ ನಿರೀಕ್ಷಿಸು ಕಾರ್ಯವ. ಈಶನ ಪೋಗಿ ನಿರೀಕ್ಷಿಸು ಕಾರ್ಯವ. ಅನುಜಾತ ಗುಣ ಪೂರಿತ ಮಾನಿತ ಕೇಳಿ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ, ಆದುದರಿಂದ ತಡ ಮಾಡದೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು. ಅಣ್ಣ, ಹಾಗೇ ಆಗಲಿ. Oh,
ಅಣ್ಣ, ನಮ್ಮಿಂದ ಉಪಕಾರ ಹೊಂದಿದ ಆ ಸುಗ್ರೀವನು ನಮ್ಮ ಕಾರ್ಯವನ್ನು ಮರೆತಿದರು. ಈಗಲೇ ಅವನ ಮದವನ್ನು ಮುರಿದು ಬರೆಯನು. ವಾಲಿಯು ಸಂಹಾರನಾಗಿ ತಾನು ರಾಜನಾಗುವವರೆಗೂ ಪರಮ ಸ್ನೇಹವನ್ನು ನಟಿಸಿ ಆ ವಾನರಾದನು ಈಗ ನಮ್ಮ ಯೋಗಶಿವನು ಮತ್ತನಾಗಿ ಸುಖ ಲೋಲೋಪದಿಂದರು. ಆತನಿಗೆ ನಮ್ಮಲ್ಲಿ ಉದಾಸೀನ ಭಾವ ಇದ್ದಲ್ಲಿ ವರ್ಷಕಾಲವೆಂದು ಇಷ್ಟು ದಿನ ಕಾಲಹರಣ ಮಾರುತ್ತಿರಲಿಲ್ಲ. ಇರಲಿ, ಆ ದುರಾತ್ಮಗೆ ತಕ್ಕ ಫಲವನ್ನು ತೋರಿಸಿ ಬರುವನು. ಪಡಪಡ ಕಪಿಕುಲವ ಕಡಿದು ಬಿಸಾಡಿಸುವೆ ಕೆಡುಗನ ಸುಗ್ರೀವನನ ಹೊರಸೀದು ಕೋಪಾಗ್ನಿದಾಹುತಿ ಕೊಡುವೆ. ಆ ನೀಚನಿನ್ನು ಬರಲಿಲ್ವಲ್ಲ? ನಮ್ಮ ಪರಾಕ್ರಮವನ್ನು ತಿಳಿದೇ ಈ ರೀತಿ ಉದಾಸೀನ ಭಾವದಿಂದಿರೋನು. ಶ್ರೀರಾಮನನ್ನು ಕೆಣಕಿದ ಅಪರಾಧಿಗಳು ಯಾವ ಗತಿಯನ್ನು ಹೊಂದಿದರೆಂದು ಆ ಅವಿವೇಕಿ ಕಪಿಯು ಅರಿಯನೇ. ಇರಲಿ, ಆ ದುರಾತ್ಮಗೆ ತಕ್ಕ ಫಲವನ್ನು ತೋರಿಸುವನು. ನಿಮ್ಮ ಪರಾಕ್ರಮದ ಮುಂದೆ ಮಿಂಚಿನ ಹುಳುವೆ. ನಿಮ್ಮಿಂದಲೇ ಬಹುದಿನಗಳಿಗೆ ಶ್ರೀ ಸೌಖ್ಯವು ಪ್ರಾಪ್ತವಾಗಿರುವುದು. ಆದ್ದರಿಂದ ಈ ರೀತಿ ಆಗುತ್ತಿರುವುದು. ಶಾಂತರಾಗಿ ಸ್ವಾಮಿ.
ಶಾಂತನಾಗು. ನಮ್ಮ ತಂದೆಯನ್ನು ಅಪರಾಧಿಯನ್ನು ನೆನೆಸದೆ ಕಾಪಾಡಬೇಕಾಗಿ ಬೇಡುತ್ತೇನೆ. ಏನು ಅಪರಾಧಿಯನ್ನು ನೆನೆಸಿಕೊಡದೆ ಆ ಕೃತಜ್ಞನ ವಾಗ್ದಾನದಂತೆ ಸೀತಾನ್ವೇಷಣೆಗೆ ಹೊರಟನೆ. ಅವನು ಹೇಳಿದ ಅವಧಿಯಂತೆ ವರ್ಷ ಕಾಲವು ಮುಗಿತೆಂದು ತಿಳಿಯಲಿಲ್ಲವೇ? ನಿನಗೂ ಸಹ ಪಾಲದಿಂದ ಪಿತ್ತ ನೆತ್ತಿಗೆರಂತೆ ತೋರುವುದು. ದೇವನೇ ಶ್ರಮಿಸು. ಈಗಲೇ ನಮ್ಮ ತಂದೆಯನ್ನು ತಮ್ಮ ಸನ್ನಿಧಿಗೆ ಕರೆದುಕೊಂಡು ಬರುವೆನು. ಲೇ ಹೆಂಗದನೆ, ನಿನ್ನ ಸುಗ್ರೀವನಿಗೆ ಈ ರೀತಿಯಾಗಿ ಹೇಳು. ವರ್ಷ ಕಾಲವು ಕಳೆದು ಸಮರ ಸನ್ನಾಹಕ್ಕೆ ತಕ್ಕ ಕಾಲವು ಬಂದಿದ್ರು ನೀನು ಈ ರೀತಿಯಾಗಿ ಉದಾಸೀನ ಭಾವದಿಂದ ಕಾಲ ಕಳೆಯುವುದನ್ನು ನೋಡಿದರೆ ಆ ವಾಲಿಗದ ಶಿಕ್ಷೆಯು ನಿನಗೂ ಹೌದು. ಆದರೆ ಆತನೋರ್ವನೇ ಹೋದನು. ನೀನಾದರೂ ಪರಿಹಾರ ಸಮೇತನಾಗಿ ಹೋಗಿ ಅಂತಕನ ಪುರವನ್ನು ಸೇರು ಎಂದು ಹೋಗಿ ತಿಳಿಸಿ ಹೋಗಿ ಬೇಗನೆ ಕಳುಹಿಸು. ಮಹಾನುಭಾವ, ತಮ್ಮ ಅಪ್ಪಣೆಯಂತೆ ಆಗಲಿ. ಪರರ ದುಃಖವನ್ನು ಮನಸ್ಸಿಗೆ ತಂದುಕೊಳ್ಳುವರೆ ಮಾನವರ ಹೀಗಿರುವಲ್ಲಿ ಇನ್ನು ಚಪಲ ಚಿತ್ತನದ ಆ ಕಪಿಯು ಉದಾಸೀನ ಭಾವದಿಂದ ಏನಸರೆ. ಆದರೆ ಅನೇಕ ನೀನು ಬರಲಿಲ್ಲವಲ್ಲ. ಈ ನಿಮ್ಮ ಪರಾಕ್ರಮದ ಮುಂದೆ ಒಂದು ಮಿಂಚಿನ ಹುಳುವೆ. ಬಹು ದಿನಗಳಿಗೆ ಲಭಿಸಿರುವ ಸ್ತ್ರೀ ಸೌಖ್ಯವು ಸುಗ್ರೀವನಿಗೆ ನಿಮ್ಮಿಂದಲೇ ಲಭಿಸಿರುವುದು. ಆದ್ದರಿಂದ ಈ ರೀತಿ ಆಗುತ್ತಿರುವುದು. ಅವರ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವನು ಮಹಾನುಭಾವ. ಎಲೆ ಸುಗ್ರೀವನೇ, ಬಾಲನದ ಅಂಗದನನ್ನು ದುಃಖಿಸುತ್ತಿರುವ ರಾಣಿಯನ್ನು ನೋಡಿ ಕನಿಕರದಿಂದ ನಿನ್ನ ಅಪರಾಧಗಳನ್ನು ಮನ್ನಿಸಿದ್ರು ನೀನು ಈ ರೀತಿ ತಿರಸ್ಕಾರ ಭಾವದಿಂದಿರುವೆಯಾ? ಕಾಲೋಚಾನಯ ನೆರೆ ಮಾಡುತ್ತೆ ಸರಿ ನೋಡುತ್ತೆ ಪರಿತೋಷಿತೆ ನೆರೆ ಮನ್ನಿಸು ಕೋಪವಿದೆ ಭೂಪನ್ವಯ ದೀಪಾಮನದೇ ಕಾಪಾಡು ದಯಾಪೂರಿತ ಕಾಪಾಡು ದಯಾಪೂರಿತ ಕೋಪವಿದೆ ಭೂಪನ್ವಯ ದೀಪಾಮನದೇ ರಘುವರ ರಾಮನ ಚರಣಾಬ್ದವಾನುರ ಸೇವಿಪೆ ರಘುವರ ರಾಮನ ಚರಣಾಬ್ದವಾನುರ ಸೇವಿಪೆ ಸ್ಥಿರಮ ಕರ ಪರಿಪಾಲಿಸು ಕೋಪವಿದೆ ಭೂಪಾನ್ ದೀಪಾಮನದೇ ಕೋಪವಿದೆ ಭೂಪಾನ್ವಯ ದೀಪಾಮನದೇ ದೀಪಾಮನದೇ ದೀಪಾಮನದೇ. ಲಕ್ಷ್ಮಣ ಸ್ವಾಮಿಯೇ, ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನು ನನಗೆ ಲಭಿಸುವಂತೆ ಮಾಡಿ ನನ್ನನ್ನು ಕಾಪಾಡಿದ ಶ್ರೀರಾಮಚಂದ್ರ ಪ್ರಭುವಿಗೂ ನನಗೂ ನಿಮಗೂ ಎಂದಿಗೂ ದ್ರೋಹವನ್ನು ಎಣಿಸಲಿಲ್ಲ. ಆದರೆ ಆ ನೀಚನಾದ ರಾವಣನನ್ನು ಸಂಹರಿಸಿ ಮಾತೆಯಾದ ಸೀತಾದೇವಿಯನ್ನು ಕರೆತರುವುದು ಮಹಾಪರಾಕ್ರಮಿಗಳಾದ ನಿಮ್ಮಿಂದ ಸುಲಭ ಸಾಧ್ಯವಾದರೂ ಸಹ ನನ್ನನ್ನು ಅಪೇಕ್ಷಿಸಿರುವುದು ಶ್ರೀರಾಮಚಂದ್ರ ಪ್ರಭುವಿಗೆ ನನ್ನಲ್ಲಿರುವ ಪ್ರೀತಿ ಅನುಗ್ರಹವೂ ವ್ಯಕ್ತವಾಗುವುದು. ಅದೋ ಸಚಿವಾಗ್ರಗಣ್ಯನಾದ ಆಂಜನೇಯನು ಸೈನ್ಯ ಸಮೇತನಾಗಿ ಸೀತಾನ್ವೇಷಣಕ್ಕೆಂದು ಇತ್ತಲೇ ಬರುತ್ತಿರುವನು. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ಸಚಿವರೇ, ಸಮಾಚಾರವೇನು? ನಿನಗೆ ಅಪ್ಪಣೆ ಮಾಡಿ ಕಳಿಸಿದ ಕಾರ್ಯವೇನಾಯಿತು? ಅಧಿಪನೆ, ಮಲಯ, ವಿಂಧ್ಯ, ಹಿಮಾಚಲಾದಿ ಪ್ರಾಂತ್ಯಗಳಲ್ಲಿದ್ದ ಸಕಲ ಕಪಿ ವೀರೆಲ್ಲರಿಗೂ ತಮ್ಮ ಆಜ್ಞೆಯಿಂದ ತಿಳಿಸುತ್ತಾ 10 ದಿನಗಳಾಗಿ ಇಲ್ಲಿಗೆ ಬರಬೇಕು.
ತಪ್ಪಿದ್ದಲ್ಲಿ ಮರಣದಂಡನೆ ಆಗುವುದೆಂದು ಹೇಳಿ ಕಳಿಸಿರುವೆನು. ಆ ನಿಮ್ಮ ಆಜ್ಞೆಯಂತೆ ಅನೇಕರು ಬಂದಿರುವರು, ಇನ್ನೂ ಬರುತ್ತಲೇ ಇರುವರು. ಆಂಜನೇಯನೇ, ಹಾಗಾದರೆ ಕಂದಮೂಲಾದಿಗಳನ್ನು ಅಣಿ ಮಾಡಿಕೊ. ನಾವೆಲ್ಲರೂ ಲಕ್ಷ್ಮಣ ಸ್ವಾಮಿಯೊಡನೆ ಶ್ರೀರಾಮಚಂದ್ರ ಪ್ರಭುವಿನಲ್ಲಿಗೆ ಹೋಗೋಣ. ಒಡೆಯನೇ, ತಮ್ಮಪ್ಪಣೆಯಂತೆ ಆಗಲಿ. ಲಕ್ಷ್ಮಣ ಸ್ವಾಮಿಯೇ, ನಾವೆಲ್ಲರೂ ಶ್ರೀರಾಮಚಂದ್ರ ಪ್ರಭುವಿನಲ್ಲಿಗೆ ಹೋಗೋಣವೇ? ಸುಗ್ರೀವನೇ, ಹಾಗೇ ಆಗಲಿ, ಹೋಗೋಣ, ನಡೆಯಿರಿ.